ನಾನು ನವಾಜ್ ಶರೀಫ್ ಅಂತೇಳಿ ವಕೀಲರಿದ್ದೀನಿ. ಡ್ರೀಮ್ ಆ್ಯಂಡ್ ಡೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಇದರ ಲೀಗಲ್ ಅಡ್ವೈಸರ್ ಆಗಿದ್ದೀನಿ. ಕಂಪನಿಯ ವಿಚಾರಗಳ ಬಗ್ಗೆ ಅವಾಗಿಂದವಾಗ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ ಪ್ರಸಾರ ಮಾಧ್ಯಮಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಎತ್ತಿ ಪ್ರಶ್ನೆ ಮಾಡುವಂಥದ್ದು ಮತ್ತು ಕಂಪನಿಯ ವ್ಯವಹಾರದ ವಿಧಾನಗಳ ಬಗ್ಗೆ ಸಂದೇಹವನ್ನು ಉಂಟು ಮಾಡಿಕೊಂಡು ವಿವಿಧ ಪೊಲೀಸ್ ಇಲಾಖೆಗಳಲ್ಲಿ ದೂರ ನೀಡುವಂಥ ವಿಚಾರಗಳು ನಮಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬಂದಿದೆ. ರಾಮನಗರ ಮತ್ತು ಆಂಧ್ರಹಳ್ಳಿ ನಮ್ಮ ಬ್ರಾಂಚ್ ಆಫೀಸ್ಗಳಲ್ಲಿ ಇತ್ತೀಚೆಗೆ ನಡೆದಂಥ ವಿಚಾರವಾಗಿ ನಾವು ಈ ಬಗ್ಗೆ ಒಮ್ಮೆ ಮಾಧ್ಯಮದಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದೇವೆ. ಆದಾಗ್ಯೂ ಕೂಡ ಡ್ರೀಮ್ ಡೀಲ್ ಕಂಪನಿಯ ಬಗ್ಗೆ, ಡ್ರೀಮ್ ಡೀಲ್ ಗ್ರೂಪ್ಗೆ ಸಂಬಂಧಪಟ್ಟಂತಹ ಯಾವುದೇ ಡಿಫಮೇಟರಿ ವಿಚಾರಗಳನ್ನು ಮತ್ತು ಆಧಾರವಿಲ್ಲದ ವಿಚಾರಗಳ ಬಗ್ಗೆ ಸೋಷಿಯಲ್ ಮಾಧ್ಯಮದಲ್ಲಿ ಮತ್ತು ಪ್ರಸಾರ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಪ್ರಸಾರ ಮಾಡಬಾರ್ದು ಅಂತ ಹೇಳಿ, ಆಧಾರವಿಲ್ಲದ ವಿಚಾರಗಳನ್ನ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಮಾನ್ಯ ನ್ಯಾಯಾಲಯದಿಂದ ಸ್ಟೇ ಆರ್ಡರ್, ಇಂಜೆಕ್ಷನ್ ಆರ್ಡರ್ ಕೂಡ ಇದೆ. ಅದರಲ್ಲಿ ಸ್ಪಷ್ಟವಾಗಿಯೂ ಕೂಡ ಇದೀಗ ಮತ್ತೊಮ್ಮೆ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಮಾಧ್ಯಮ ಮಿತ್ರರುಗಳಿಗೆ ಕರ್ನಾಟಕ ರಾಜ್ಯದಾದ್ಯಂತ ಡ್ರೀಮ್ ಡೀಲ್ ಕಂಪನಿ ಪ್ರಸರಿಸ್ತಾ ಇದ್ದು ಮತ್ತು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದು ಎಲ್ಲ ವಿಭಾಗದಲ್ಲಿರುವಂತಹ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ದಿನಾಂಕ 2/5/2026 ಮಾನ್ಯ ಸಿಟಿ ಸಿವಿಲ್ ಮತ್ತು ಸೆಷನ್ ಜಡ್ಜ್ ನ್ಯಾಯಾಲಯದ OS ನಂಬರ್ 3191/2026 ಅನ್ವಯವಾಗಿ ಡ್ರೀಮ್ ಡೀಲ್ ಕಂಪನಿಯ ವಿರುದ್ಧವಾಗಿ ಯಾವುದೇ ಮಾಧ್ಯಮಗಳು ಕೂಡ ಇಲ್ಲ ಸಲ್ಲದ ವಿಚಾರಗಳನ್ನು ಇಟ್ಟುಕೊಂಡು, ಆಧಾರರಹಿತ ವಿಚಾರಗಳನ್ನು ಇಟ್ಟಿದ್ದು, ಯಾವುದೇ ಡಿಫಮೇಟರಿ ಆಗುವಂಥದ್ದು ಮತ್ತು ಕಂಪನಿಗೆ ಮೆಲಿಷಿಯಸ್ ಕಂಟೆಂಟನ್ನು ಇಟ್ಕೊಂಡು ಕಂಪನಿಯ ವಿರುದ್ಧವಾಗಿ ಪೋಸ್ಟ್ ಮಾಡುವಂಥದ್ದು ಮತ್ತು ಪೋಸ್ಟ್ ಮಾಡಿರೋ ಇದನ್ನು ಪಬ್ಲಿಷ್ ಮಾಡುವಂಥದ್ದು ಮಾಡಬಾರ್ದು ಮತ್ತು ಮಾಡಿರುವಂಥ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ಇಂಟರಿಮ್ ಆರ್ಡರ್ ಇರ್ತದೆ. ಅದನ್ನೆಲ್ಲರೂ ಕೂಡ ಪಾಲಿಸಬೇಕು ಅಂತೇಳಿ ಮೊದಲಿಗೆ ನಾವು ತಿಳಿಸ್ತಾ ಇದ್ದೀವಿ. ಇದೇ ರೀತಿ ಇತ್ತೀಚೆಗೆ ಕೋಲಾರದ ಯಾವುದೇ ಕಂಪನಿಗೆ ಸಂಬಂಧಪಟ್ಟಂತಹ ಆಫೀಸ್ಗಳಲ್ಲಾಗಲಿ ಅಥವಾ ವೇರ್ ಹೌಸ್ಗಳಲ್ಲಾಗಲಿ ಈ ವಿಚಾರವನ್ನು ಯಾರೂ ಕೂಡ ಬಂದು ತಿಳಿಸದೆ ನೇರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಪನಿಯ ವಿರುದ್ಧವಾಗಿ ವಿಚಾರಗಳನ್ನು ಮಾತನಾಡಿ ಕಂಪನಿಗೆ ಪೆಟ್ಟು ಕೊಡುವಂಥದ್ದು ಅಥವಾ ವ್ಯವಹಾರಗಳಿಗೆ ಕುಂದುಕೊರತೆ ಉಂಟು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾಗಿದೆ ನಿನ್ನೆಯ ಒಂದು ವಿಡಿಯೋದಲ್ಲಿ ನಾವು ಕಂಡು ಬಂದಿದ್ದು. ಆ ಪ್ರಯುಕ್ತವಾಗಿ ಇಲ್ಲಿಯ ಠಾಣಾ ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಆ ಬಗ್ಗೆ ದೂರಿದೆ ಅಂತೇಳಿ ನಮ್ಮ ಗಮನಕ್ಕೆ ಇತ್ತೀಚೆಗೆ ಬಂದಿರುತ್ತದೆ. ಸೆನ್ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಕಳೆದ ಶುಕ್ರವಾರದಂದು ಭೇಟಿ ನೀಡಿದ್ದೇವೆ. ಕಾರಣ ರಾಜ್ಯದಲ್ಲಿರುವಂಥ ಎಲ್ಲ ಡ್ರೀಮ್ ಡೀಲ್ ಆಫೀಸ್ಗಳಲ್ಲಿ ಎಲ್ಲಿದೆ ಅಲ್ಲಿಯ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗಳಿಗೆ ಸಂಬಂಧಪಟ್ಟ ನಮ್ಮ ಬಿಸ್ನೆಸ್ ಮಾಡೆಲ್ಗಳಿಗೆ ಸಂಬಂಧಪಟ್ಟಂತಹ ಲೈಸೆನ್ಸ್ಗಳಿರ್ಬೋದು, ಪರವಾನಗಿಗಳಿರ್ಬೋದು, ಕಂಪನಿ ರಿಜಿಸ್ಟ್ರೇಷನ್ ಫಾರ್ಮ್ಗಳು ಏನಾಗಿದೆ ಅದೆಲ್ಲದರ ಕಾಪಿಯು, ಅದೇ ರೀತಿಯಾಗಿ ಈ ವಿಚಾರವಾಗಿ ಮಡಿಕೇರಿಯಲ್ಲಿ ನಡೆದಂಥ FIRಗೆ ಸಂಬಂಧಪಟ್ಟ ಹೈಕೋರ್ಟ್ನಲ್ಲಿ ಸಲ್ಲಿಸಿದಂಥ ಅಫಿಡವಿಟ್ಗಳಿರ್ಬೋದು, ಹೈಕೋರ್ಟ್ನ ಆದೇಶಗಳಿರ್ಬೋದು ಮತ್ತು ನ್ಯಾಯಾಲಯದಿಂದ ಪಡೆದುಕೊಂಡಂಥ ಇಂಜೆಕ್ಷನ್ ಆರ್ಡರ್ ಏನಿದೆ ಇದೆಲ್ಲವನ್ನು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗಳಿಗೆ ನಾವು ಸಲ್ಲಿಸ್ತಾ ಬಂದಿದ್ದೇವೆ. ಈಗಾಗಲೇ ಮಂಡ್ಯ, ರಾಮನಗರ, ಇಲ್ಲಿ ಕೋಲಾರ ಸೆನ್ ಪೊಲೀಸ್ ಸ್ಟೇಷನ್, ಮಡಿಕೇರಿ, ಗೋಣಿಕೊಪ್ಪಲ್, ಮಂಗಳೂರು ಇತ್ಯಾದಿ ಎಲ್ಲ ಕಡೆಗಳಿಗೂ ಕೂಡ ಭೇಟಿ ನೀಡಿ, ಮೈಸೂರು ಭೇಟಿ ನೀಡಿ ನಾವು ಇದನ್ನು ಸಲ್ಲಿಸಿದ್ದೇವೆ. ಆದಾಗ್ಯೂ ಕೂಡ ಅವಾಗ ನಮ್ಮ ಕೆಲವೊಂದು ಯೂಟ್ಯೂಬ್ ಮಿತ್ರರುಗಳು ಇಂಥ ವಿಚಾರಗಳನ್ನು ಪ್ರಸರಿಪಡಿಸ್ತಾ ಕೆಲವೊಬ್ಬರ ಅಹವಾಲುಗಳನ್ನು ಮಾಧ್ಯಮದ ಮುಂದೆ ಬಂದು ಪ್ರಸರಿಸಿಕೊಂಡು ಕಂಪನಿಗೆ ನೇರವಾಗಿ ಒಂದು ಕುಂದು ಕೊರತೆಯನ್ನು ಉಂಟು ಮಾಡುವ ಪ್ರಯತ್ನವನ್ನು ಮಾಡಿದಾಗಿದೆ. ಇದು ಖಂಡಿತ ತಪ್ಪು ದಾರಿಯಾಗಿರುತ್ತದೆ. ಈಗಾಗಲೇ 2 ಸಾರಿ ಈ ವಿಚಾರಗಳನ್ನು ಮಾಧ್ಯಮದ ಮುಂದೆ ಹೇಳಿದ್ದೇವೆ. 2025ರಲ್ಲಿಯೂ ಮತ್ತು 2026ರಲ್ಲಿ ಕೂಡ ಈ ಬಗ್ಗೆ ಸ್ಟೇ ಆರ್ಡರ್ ಇರ್ತದೆ. ಯಾವುದೇ ವ್ಯಕ್ತಿಯು ಕೂಡ ತನಗಾದ ತೊಂದರೆಯನ್ನು ತಿಳಿಸಲಿಕ್ಕೆ ಮೊದಲಿಗೆ ಆ ಸಂಸ್ಥೆಗೆ ಅವನ ಪತ್ರವನ್ನು ಬರೆಯುವ ಮೂಲಕ ಆಗಿರ್ಬೋದು ಅಥವಾ ಭೇಟಿ ನೀಡಿ ಅದರಲ್ಲಾಗಿರುವ ಕುಂದುಕೊರತೆಗಳನ್ನು ಅದನ್ನು ಬಗೆಹರಿಸಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ಅಥವಾ ಯಾವುದೇ ವಿಚಾರಗಳಲ್ಲಿ ಕೂಡ ಎಲ್ಲಿಯಾದರೂ ಕೂಡ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಆ ಬಗ್ಗೆ ದೂರನ್ನು ನೀಡುವಂತಹ ಒಂದು ವ್ಯವಸ್ಥೆ ಇರ್ತದೆ. ಅದಾಗಿಯೂ ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದಾಗ ಮಾಧ್ಯಮ ಮಿತ್ರರ ಸಹಕಾರವನ್ನು ಕೇಳಿ ಬರುವುದು ಸಹಜ ಮತ್ತು ಅದು ಒಳ್ಳೆಯ ವಿಧಾನ ಕೂಡ ಆಗಿರ್ತದೆ. ಅದು ಯಾವುದನ್ನು ಕೂಡ ಮಾಡದೆ ಇಲ್ಲಿಯವರೆಗೆ ನಡೆದಂಥ ಯಾವುದೇ ಕಂಪನಿಯ ವಿರುದ್ಧ ಅಪಪ್ರಚಾರ ಇರ್ಬೋದು, ಎಲ್ಲವೂ ಕೂಡ ನೇರವಾಗಿ ಕಂಪನಿಗೆ ತೊಂದರೆ ಉಂಟು ಮಾಡುವ ಸಲುವಾಗಿ ನೇರವಾಗಿ ಸೋಷಿಯಲ್ ಮಾಧ್ಯಮಗಳಲ್ಲಿ ಬಂದು ಮಾಡುವಂತಹ ತೊಂದರೆ ಆಗಿರ್ತದೆ. ಇದನ್ನು ಕಂಪನಿಯು ತೀಕ್ಷ್ಣವಾಗಿ ಖಂಡಿಸಿಕೊಂಡು ನ್ಯಾಯಾಲಯದಿಂದ ಆದೇಶವನ್ನು ಪಡೆದುಕೊಂಡಿರ್ತದೆ. ಇನ್ನು ಮುಂದೆ ಯಾರು ಕೂಡ ಇದನ್ನು ಮಾಡಬಾರ್ದಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಇತ್ತೀಚೆಗೆ ಕೋಲಾರದಲ್ಲಿ ಕೂಡ ವೇರ್ ಹೌಸಲ್ಲಿ ನಿಂತು ನಾವು ವ್ಯವಹಾರದ ಬಗ್ಗೆ ಈ ವಿಡಿಯೋವನ್ನು ಮಾಡಿ ಈಗ ಈ ಮಾಧ್ಯಮದಲ್ಲಿ ಹೇಳ್ತಾ ಇರುವಂಥದ್ದು ಎಲ್ಲ ಪ್ರಾಡಕ್ಟ್ಗಳು ಕೂಡ ನಮ್ಮದು ಡೈರೆಕ್ಟ್ ಸೆಲ್ಲಿಂಗ್ DD ಗ್ರಾಬ್ ಮೂಲಕವಾಗಿ ಗ್ರಾಹಕರು ಪರ್ಚೇಸ್ ಮಾಡುವಂಥದ್ದಾಗಿರ್ತದೆ. DD ಗ್ರಾಬ್ನ ವೋಚರನ್ನು ಪಡೆದುಕೊಂಡು ನ್ಯಾಯಯುತವಾಗಿರುವಂತಹ ವ್ಯವಹಾರ ವಿಧಾನಗಳನ್ನು ನಾವು ಪಾಲಿಸುವಂಥದ್ದಾಗಿರುತ್ತದೆ. ಆ ನಿಟ್ಟಿನಲ್ಲಿ ನಮಗೆ ಎಲ್ಲ ಲೈಸೆನ್ಸ್ಗಳು ಕೂಡ ಇದ್ದು ಆ ಬಗ್ಗೆ ಯಾವುದೇ ಸಂದೇಹ ಕೂಡ ಬೇಡ ಅಂತೇಳಿ ನಾವು
ಗ್ರಾಹಕರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ಗ್ರಾಹಕನ್ನು ಕೂಡ ಅವನು ಕಟ್ಟಿ ನಂತರದಲ್ಲಿ ಅವನು ಪಡೆದುಕೊಂಡಂಥ ವೋಚರನ್ನು ಕ್ಲೈಮ್ ಮಾಡುವ ಮೂಲಕವಾಗಿ ಅವರಿಗೆ ಇಷ್ಟ ಬಂದಂತಹ ನಮ್ಮ ಡಿ ಗ್ರಾಬ್ನಲ್ಲಿ ಅವೈಲೇಬಲ್ ಇರುವಂತಹ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡುವಂತಹ ಅವಕಾಶ ಅವರಿಗೆ ಇರೋದರಿಂದಾಗಿ ಅವರು ಬಂದು ಅದನ್ನು ನಮ್ಮ ಗೂಗಲ್ ಶೀಟ್ ಇರ್ತದೆ, ಅದರಲ್ಲಿ ಫಾರ್ಮನ್ನು ಫಿಲ್ ಮಾಡಿಕೊಂಡು ಅದನ್ನು ಪಡೆದುಕೊಳ್ತಾ ಇದ್ದಾರೆ. ಅವರಿಗೆ ಕ್ಲಿಪ್ತ ಸಮಯದಲ್ಲಿ ಅದರ ಡೆಲಿವರಿ ಕೂಡ ಆಗ್ತದೆ. ಕುಂದುಕೊರತೆಗಳು ಇರ್ಬೋದು, ಡೆಲಿವರಿ ಒಂದೆರಡು ದಿನದಲ್ಲಿ ಹೆಚ್ಚು ಕಮ್ಮಿ ಆಗಿದ್ದು ಇರ್ಬೋದು. ಆದರೆ ಯಾರಿಗೂ ಕೂಡ ಅವರು ಇಷ್ಟಪಟ್ಟಂಥ ವಿಚಾರಗಳಿಗೆ ಅವರು ಪರ್ಚೇಸ್ ಮಾಡಬೇಕು ಅಂತ ಹೇಳಿದಂಥ ಪ್ರಾಡಕ್ಟ್ ಸಿಗದೆ ನಮ್ಮ ಸಂಸ್ಥೆಯಿಂದ ಯಾರಿಗೂ ಕೂಡ ವಂಚಿತರಾದ ಬಗ್ಗೆ ಎಲ್ಲೂ ಕೂಡ ಯಾವುದೇ ದೂರುಗಳು ಕೂಡ ಇದುವರೆಗೂ ದಾಖಲಾಗಿಲ್ಲ. ಆ ರೀತಿ ಒಬ್ಬ ವ್ಯಕ್ತಿಗೆ ಏನಾದರೂ ಸಮಸ್ಯೆ ಅಂತ ಹೇಳಿ ಆಗಿದ್ರೆ ಕಂಪನಿ ಕಂಪ್ಲೀಟ್ ಲೀಗಲ್ ಟೀಮ್ ಕೂಡ ಇರ್ತದೆ, ಗ್ರೀವೆಸಲ್ ರಿಡ್ರೆಸಲ್ ಫಾರಂ ಕೂಡ ಇರ್ತದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂದರಲ್ಲಿ ಕಂಪನಿ ಎಲ್ಲ ಪ್ರಾಡಕ್ಟ್ಗಳು ಬರೋದ್ರಿಂದಾಗಿ ಆ ಬಗ್ಗೆ ಗ್ರಾಹಕರಿಗೆ ಯಾವುದೇ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತೇಳಿ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಮಾಧ್ಯಮ ಮಿತ್ರರ ಮೂಲಕ ನಮ್ಮ ಕೋಲಾರದಲ್ಲಿರುವಂಥ ಎಲ್ಲ ಗ್ರಾಹಕರು ಏನಿದ್ದಾರೆ ಎಲ್ಲರೂ ಕೂಡ ಈ ವಿಚಾರವನ್ನು ತಿಳಿದುಕೊಂಡು ಏನು ನಿಮ್ಮ ನ್ಯಾಯಯುತವಾಗಿ ನಡೆಯುವಂತಹ ಡ್ರೀಮ್ ಡೀಲ್ ಕಂಪನಿ ಇದೆ, ಅದರ ಪ್ರಾಡಕ್ಟ್ಗಳನ್ನು ನೀವು ಪರ್ಚೇಸ್ ಮಾಡಲಿಕ್ಕೆ ಏನು ಇಚ್ಛಿಸಿಕೊಂಡಿದ್ದೀರಿ ಅದು ಸ್ಪಷ್ಟವಾಗಿ ಇನ್ನೂ ಕೂಡ ಮುಂದುವರಿಸಿಕೊಂಡು ಹೋಗಿ ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ.